ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಲಗ್ಗೆರೆ ಪ್ರಕರಣ ವಾಪಸ್ ಪಡೆಯಲು ಒತ್ತಡ ಆರೋಪ. ಗೋಪಾಲ್ ಹೊಸೂರ್ ಸೇರಿ 4 ವಿರುದ್ಧ ದಿನೇಶ್ ಕಲ್ಲಹಳ್ಳಿ ದೂರು. ಬಿಎಂಟಿಎಫ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಹೇಮಶ್ರೀಯದ್ದು ಸಹಜ ಸಾವಲ್ಲ, ಕೊಲೆ. ಪ್ರಾಣ ಬಿಡೋದಕ್ಕೂ ಮುಂಚೆ ಕ್ಲೋರೋಫಾರ್ಮ್ನಿಂದ ಪ್ರಜ್ಞಾಹೀನ. ಸತ್ಯ ಹೊರಹಾಕಿದೆ ವಿಕ್ಟೋರಿಯಾ ಆಸ್ಪತ್ರೆ. ಸಿಎ ನಿವೇಶನ ಮಂಜೂರು ಮಾಡಿಸಿಕೊಂಡ್ರೆ ರಾಜಕಾಲುವೆ ಫ್ರೀ. ಜಯನಗರದಲ್ಲಿ ಬಿಡಿಎ ಎಡವಟ್ಟು. ಹದಗೆಟ್ಟಿದೆ ಇಡೀ ಬಡಾವಣೆ ಒಳಚರಂಡಿ ವ್ಯವಸ್ಥೆ. 10 ಗ್ರಾಂ ಚಿನ್ನಕ್ಕೆ 33,000 ದರ. ಬಂಗಾರವಾಯಿತು ಮತ್ತಷ್ಟು ಭಾರ. ಚಿನ್ನ ಪ್ರೇಮಿಗಳು ತತ್ತರ. ಸಬ್ಸಿಡಿ ಆಸೆಯೋ ದೊಡ್ಡ ಚಿತ್ರಗಳ ಭಯಾನೋ? ಒಂದೇ ದಿನ 5 ಚಿತ್ರಗಳು ಬಿಡುಗಡೆಗೆ ರೆಡಿ. ಯಾವುದನ್ನ ನೋಡೋದು ಅನ್ನೋ ಕನ್ಫ್ಯೂಷನ್ನಲ್ಲಿ ಪ್ರೇಕ್ಷಕ. ಗುಪ್ತಚರ ವಿಭಾಗದ ಮುಖ್ಯಸ್ಥ ಗೋಪಾಲ್ ಹೊಸೂರು ಸೇರಿದಂತೆ ಇಲಾಖೆಯ 4 ವಿರುದ್ಧ ಇವತ್ತು ಬಿಎಂಟಿಎಫ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿಕೊಂಡಿದೆ. ಆರ್ಟಿಐ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ನೀಡಿದ ದೂರಿನ ಅನ್ವಯ ಗೋಪಾಲ್ ಹೊಸೂರು ಸೇರಿ ಇಲಾಖೆಯ ಸಿದ್ದಪ್ಪ, ರಮೇಶ್ ಮತ್ತು ಶಿವಕುಮಾರ್ ವಿರುದ್ಧ ಬಿಎಂಟಿಎಫ್ ಎಫ್ಐಆರ್ ದಾಖಲಿಸಿದೆ. ಇವತ್ತು ಸಂಜೆ 5 ಗಂಟೆಗೆ ದೂರು ದಾಖಲು ಮಾಡಲಾಗಿದೆ. ದಿನೇಶ್ ಕಳೆದ ತಿಂಗಳು ಸಚಿವ ಸುರೇಶ್ ಕುಮಾರ್ ಲಗ್ಗೆರೆ ಬಳಿ ಅಕ್ರಮ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಅಂತ ಬಿಎಂಟಿಎಫ್ನಲ್ಲಿ ದೂರು ದಾಖಲಿಸಿದ್ರು. ಆದರೆ ಪ್ರಕರಣವನ್ನ ವಾಪಸ್ ಮಾಡಿಕೊಳ್ಳಿ ಅಂತ ಗೋಪಾಲ್ ಹೊಸೂರು ಮತ್ತು ಗುಪ್ತಚರ ಅಧಿಕಾರಿಗಳು ತಮ್ಮ ಮೇಲೆ ನಿರಂತರ ಒತ್ತಡ ಮತ್ತು ಬೆದರಿಕೆ ಹಾಕ್ತಿದ್ದಾರೆ ಅಂತ ದಿನೇಶ್ ದೂರಿನಲ್ಲಿ ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಮಗೆ ರಕ್ಷಣೆ ಕೊಡಿ ಅಂತಲೂ ದಿನೇಶ್ ದೂರಿನಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ನಟಿ ಹೇಮಶ್ರೀ ಅನುಮಾನಾಸ್ಪದ ಸಾವಿನ ಸತ್ಯ ಹೊರಬಿದ್ದಿದೆ. ಆಕೆಯದು ಸಹಜ ಸಾವಲ್ಲ, ಕೊಲೆ ಅನ್ನೋ ಅಭಿಪ್ರಾಯವನ್ನ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು ವ್ಯಕ್ತಪಡಿಸಿದ್ದಾರೆ. ಪ್ರಾಣ ಬಿಡೋದಕ್ಕಿಂತ ಮುಂಚೆ ಸುಮಾರು 2 ಗಂಟೆಗಳ ಕಾಲ ಪ್ರಜ್ಞಾಹೀನಳಾಗಿದ್ಲು. ಅತಿಯಾದ ಕ್ಲೋರೋಫಾರ್ಮ್ ಹಾಕಲಾಗಿದ್ದ ಬಟ್ಟೆಯಿಂದ ಸುಮಾರು ಅರ್ಧ ನಿಮಿಷ ಉಸಿರುಗಟ್ಟಿಸಿದ್ದರಿಂದ ಪ್ರಾಣ ಹೋಗಿದೆ ಅನ್ನೋದು ವರದಿಯ ಪ್ರಮುಖ ಅಂಶ. ಚಿತ್ರನಟಿ ಹೇಮಶ್ರೀ ಅನುಮಾನಾಸ್ಪದವಾಗಿ ಮೃತಪಟ್ಟು 1.5 ತಿಂಗಳ ಮೇಲಾಯಿತು. ಈಗ ಆಕೆ ಕೊಲೆಯಾದಳೋ ಅಥವಾ ಆತ್ಮಹತ್ಯೆ ಮಾಡಿಕೊಂಡಳು ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಸಿಕ್ಕಿದೆ. ವಿಕ್ಟೋರಿಯಾ ಆಸ್ಪತ್ರೆಯ ಡಾಕ್ಟರ್ ಸುಮಂಗಲಿ ಮತ್ತು ವೆಂಕಟ್ ಹೆಬ್ಬಾಳ ಪೊಲೀಸರಿಗೆ ನೀಡಿರುವ ಅಂತಿಮ ವರದಿಯಲ್ಲಿ ಹೇಮಶ್ರೀ ಕೊಲೆಯಾಗಿದ್ದಾಳೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಇನ್ನೂ ತನಕ ಸಂಪೂರ್ಣ ವಿವರಗಳನ್ನು ಹೊರಹಾಕುವ ಮನಸ್ಸು ಮಾಡ್ತಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟು ಬಂದಿರುತ್ತದೆ. ಅದರೊಳಗೆ ಅವಳ ಸಾವಿನ ಬಗ್ಗೆ ಒಂದು ಅಭಿಪ್ರಾಯವನ್ನು ಸಹ ಶವ ಪರೀಕ್ಷೆ ನಡೆಸಿದಂಥ ಡಾಕ್ಟರ್ಗಳು ನೀಡಿರುತ್ತಾರೆ. ಆ ಶವ ಪರೀಕ್ಷೆ ವರದಿ ಬಂದಿದ್ದರಿಂದ ಈಗ ತನಿಖೆಯನ್ನು ಪೂರ್ತಿಗೊಳಿಸಿ ತನಿಖಾಧಿಕಾರಿಯವರು ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಲಿದ್ದಾರೆ. ಏನೇ ಆದರೂ ಹಲವರಲ್ಲಿದ್ದ ಅನುಮಾನ ವೈದ್ಯರ ವರದಿಯಿಂದ ದೃಢಪಟ್ಟಂತಾಗಿದೆ. ತನಿಖೆಯ ವೇಳೆ ಮೌನ ವಹಿಸುವ ಮೂಲಕ ಅಸಹಕಾರ ತೋರಿದ್ದ ಆರೋಪಿ ಪತಿ ಸುರೇಂದ್ರ ಬಾಬುನ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಸಲು ಈ ವರದಿ ಸಹಾಯಕವಾಗಲಿದೆ. ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಪೋಷಕರ ವಿರೋಧದ ನಡುವೆ ಮನೆ ಬಿಟ್ಟು ಓಡು ಹೋಗಿ ಮದುವೆಯಾದ ಪ್ರೇಮಿಗಳಿಗೆ ಈಗ ಜೀವಭಯ ಶುರುವಾಗಿದೆ. ಆ 2 ಪ್ರೇಮಿಗಳಿಗೆ ಅಪ್ಪ ಅಮ್ಮನೇ ವಿಲನ್. ನೊಂದ ಪ್ರೇಮಿಗಳು ನಮ್ಮನ್ನ ಬದುಕಲು ಬಿಡಿ ಅಂತ ಗೋಗರಿತಾ ಇದ್ದಾರೆ. ನೀ ಚಂದಾನೆ, ನಿನ್ನಾಸೆ ಚಂದಾನೆ, ನೀ ನನ್ನಲ್ಲಿ ಎಂದೆಂದು ಚಂದಾನೆ, ಚಂದ್ರಮಗು ನಿನ್ನಂದ ಚಂದಾನೆ, ಭೋರ್ಗರೆವಾ ನಿನ್ ಪ್ರೀತಿ ಚಂದಾನೆ, ನೀನಿದ್ದರೆ ಬಾಳೆ ಚಂದಾನೆ. ಈ ರೀತಿ ಕೈ ಹಿಡ್ಕೊಂಡು ಬಿಂದಾಸಾಗಿ ಓಡಾಡ್ತಿರೋರು ಇನ್ಯಾರು ಅನ್ಕೋತೀರಾ? ಪ್ರೇಮಿಗಳೇ. ಇವರ ಹೆಸರು ಬಾಬು ಮತ್ತು ಪೂಜಿತಾ. ಬೆಂಗಳೂರಿನ ಕೆಆರ್ಪುರಂ ಹಾಗೂ ವೈಟ್ಫೀಲ್ಡ್ ನಿವಾಸಿಗಳು ಇವರಿಬ್ರು. 3 ವರ್ಷಗಳ ಪ್ರೀತಿ ಇವರದ್ದು. ಆದರೆ ಇವ್ರ ಕಥೆ ಮಾಮೂಲಿನೇ. ಇಬ್ರು ಜಾತಿನೂ ಬೇರೆ ಬೇರೆ. ಅದಕ್ಕೋಸ್ಕರ ಅವ್ರ ಅಪ್ಪ ಅಮ್ಮ ಮದುವೆಗೆ ಒಪ್ಕೊಂಡಿಲ್ಲ. ಪೂಜಿತಾ ಯಾದವ ಜನಾಂಗಕ್ಕೆ ಸೇರಿದ್ರೆ ಬಾಬು ಪರಿಶಿಷ್ಟ ಜಾತಿಗೆ ಸೇರಿದ್ದಾನೆ. ಇದೇ ಕಾರಣಕ್ಕೋಸ್ಕರ ಪೂಜಿತಾಳ ತಂದೆ ವೆಂಕಟೇಶಪ್ಪ ಮದುವೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ.
ಇದರಿಂದ ನೊಂದ ಇವರಿಬ್ರು ಇದೇ ತಿಂಗಳ 21ನೇ ತಾರೀಕು ಮನೆ ಬಿಟ್ಟು ಓಡ್ ಹೋಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ. ಈಗ ಬಾಬುಗೆ ಪೂಜಿತಾಳ ಮನೆ ಕಡೆಯವರಿಂದ ಜೀವ ಬೆದರಿಕೆ ಇದೆಯಂತೆ. 3 ವರ್ಷದಿಂದ ಲವ್ ಮಾಡ್ತಾ ಇದ್ರಿ. ಅವ್ರ ಮನೇಲೆಲ್ಲ ಗೊತ್ತಾಗಿತ್ತು. ಮನೇಲಿ ಗೊತ್ತಾದಾಗ ಆ ಹುಡುಗಿನ ಬೈತಾ ಇದ್ರು, ಚೆನ್ನಾಗಿ ಹೊಡಿತಾ ಇದ್ರು. ಗೊತ್ತಾದ ಮೇಲೆ ಚೆನ್ನಾಗಿ ಹೊಡಿತಾ ಇದ್ರು. ಅಲ್ಲಿ ಯಾರೂ ಸಪೋರ್ಟ್ ಇಲ್ಲ ಸರ್. ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ ಇವರು. ನಮ್ಮ ಪಾಡಿಗೆ ನಮ್ಮನ್ನು ಬದುಕಕ್ಕೆ ಬಿಟ್ಟರೆ ಸಾಕು, ನಾವು ಹೆಂಗೋ ಬದುಕಂತೀರಿ, ಚೆನ್ನಾಗಿರ್ತೀರಿ. ಇವರಿಬ್ರು ಇವತ್ತಿಗೂ ಕೂಡ ಜೀವ ಭಯದಿಂದ ಬದುಕ್ತಾ ಇದ್ದಾರೆ. ನಮ್ಮ ಪಾಡಿಗೆ ನಮ್ಮನ್ನ ಬದುಕೋಕ್ ಬಿಡಿ ಅಂತ ತಂದೆ ತಾಯಿಗಳ ಹತ್ರ ಪೂಜಿತಾ ಗೋಗರಿತಿದ್ದಾಳೆ. ನಮ್ಮ ತಂದೆ ತಾಯಿ ಕ್ಯಾಸ್ಟ್ ಪ್ರಾಬ್ಲಮ್ ಅಂತ ಒಪ್ತಾ ಇಲ್ಲ, ಇಲ್ಲಾಂದರೆ ಒಪ್ತಾ ಇರ್ಬೋದು. ಅವ್ರ ಮನೆಯವ್ರು ಯಾರಿಗೂ ಟಾರ್ಚರ್ ಕೊಡ್ದಿರ ಎಷ್ಟು ಇದ್ರೆ ಸಾಕು, ನಂಗೆ ಅವ್ರ ಆಸ್ತಿನೂ ಬೇಡ, ಏನೂ ಬೇಡ. ಸದ್ಯ ಇಬ್ಬರು ಪ್ರೇಮಿಗಳು ರಕ್ಷಣೆಗೋಸ್ಕರ ಪೊಲೀಸರ ಮೊರೆ ಹೋಗಿದ್ದಾರೆ. ಮನೆಯವರು ಇವರಿಬ್ಬರ ಪ್ರೀತಿಯನ್ನ ಒಪ್ಕೊಳ್ತಾರ? ಕಾದ್ ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಲಕ್ಷ್ಮಣ್ ಜೊತೆ ಅಶ್ವಥ್ ಎಸ್ಎನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಅನುದಾನ ರಹಿತ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಲ್ಲಿ 75% ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳೇ ಇರಬೇಕು. ಹೀಗಂತ ಶಿಕ್ಷಣ ಇಲಾಖೆಯ ಆದೇಶ ಹೊರಡಿಸಿತ್ತು. ಆದರೆ ಇದಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಕೋರ್ಟ್ ಹೇಳಿದ್ದೇನು ನೋಡೋಣ ಬನ್ನಿ. ಅಲ್ಪಸಂಖ್ಯಾತ ಶಾಲೆಗಳ ಒಕ್ಕೂಟಕ್ಕೆ ಇವತ್ತು ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಅನುದಾನ ರಹಿತ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಲ್ಲಿ 75% ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಹಾಜರಾತಿ ಇರಬೇಕು, ಅಥವಾ ಆರ್ಟಿಇ ಕಾಯ್ದೆ ಅಡಿಯಲ್ಲಿ 25% ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಬೇಕಾಗುತ್ತೆ ಅಂತ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿತ್ತು. ಈ ಆದೇಶ ಪ್ರಶ್ನಿಸಿ ಅಲ್ಪಸಂಖ್ಯಾತ ಶಾಲೆಗಳ ಒಕ್ಕೂಟ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿತ್ತು. ಅರ್ಜಿ ವಿಚಾರಣೆ ಮಾಡಿದ ಹೈಕೋರ್ಟ್ ಏಕಸದಸ್ಯ ಪೀಠ ಶಿಕ್ಷಣ ಇಲಾಖೆಯ ಆದೇಶಕ್ಕೆ ಮಧ್ಯಂತರ ತಡೆ ನೀಡಿದೆ. ಅರ್ಜಿದಾರರ ವಾದವೇನು? ಶಿಕ್ಷಣ ಇಲಾಖೆಯ ಈ ಆದೇಶ ನಮ್ಮ ಸಂವಿಧಾನ ನಮಗೆ ನೀಡಿರುವ ಹಕ್ಕಿಗೆ ಚ್ಯುತಿ ತರುವಂತಿದೆ. ಸಂವಿಧಾನದಲ್ಲಿ ಅಲ್ಪಸಂಖ್ಯಾತರು ಶಿಕ್ಷಣ ಸಂಸ್ಥೆಗಳು ನಡೆಸಬಹುದು ಅಂತ ಹೇಳಿದೆ. ಈ ನಿಯಮ ಉಲ್ಲಂಘನೆಯಾಗಿದೆ. ಆರ್ಟಿಇ ಕಾಯ್ದೆ ಅನುದಾನ ರಹಿತ ಅಲ್ಪಸಂಖ್ಯಾತ ಶಿಕ್ಷಣ ಶಾಲೆಗಳಿಗೆ ಅನ್ವಯಿಸುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಆದೇಶಿಸಿದ್ರೂ ನಮಗೆ ತೊಂದರೆ ನೀಡುವುದಕ್ಕೆ ಈ ರೀತಿಯ ಆದೇಶ ಮಾಡಿದೆ ಅನ್ನೋದು ಅರ್ಜಿದಾರನ ತಕರಾರು. ಅರ್ಜಿ ವಿಚಾರಣೆ ಮಾಡಿದ ಏಕಸದಸ್ಯ ಪೀಠ ಶಿಕ್ಷಣ ಇಲಾಖೆ ಮಾಡಿರುವ ಆದೇಶಕ್ಕೆ ತಾತ್ಕಾಲಿಕ ತಡೆಯಾಜ್ಞೆ ನೀಡಿ ವಿಚಾರಣೆಯನ್ನ ಮುಂದೂಡಿದೆ. ಹೀಗಾಗಿ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು ಸ್ವಲ್ಪ ನಿಟ್ಟುಸಿರು ಬಿಟ್ಟಿವೆ. ಬೆಂಗಳೂರಿನಿಂದ ಮಾರುತಿ ಪಾವಗಡ, ಸುವರ್ಣ ನ್ಯೂಸ್. ಈಗ ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.